ಟಿವಿ ಕನ್ನಡ. ಸಿಗರೇಟ್ ಕುಡಿಯೋದು, ಬೀರು ಕುಡಿಯೋದು ಜಾಸ್ತಿ ಇತ್ತು. ಇಲ್ಲಿ ನೀರು ಹಾಸ್ಕೊಂಡು ಹೋಗಿದ್ದೀನಿ. ಇವಾಗ ಏನಿಲ್ಲ, 100% ಇರೋದು 20% ಆಗ್ಬಿಟ್ಟಿದ್ದೀನಿ. ವೀಕ್ಷಕರೇ, ಶ್ರೀ ರೇಣುಕಾದೇವಿ ಯಲ್ಲಮ್ಮ ದೇವಸ್ಥಾನದಲ್ಲಿ ಪ್ರತಿ ದಿನವೂ ಪವಾಡಗಳು ನಡೆಯುತ್ತಲೇ ಇವೆ. ಕರ್ನಾಟಕದ ಮೂಲೆ ಮೂಲೆಯಿಂದ ಜನರು ಬಂದು ತಮ್ಮ ಕಷ್ಟಗಳನ್ನು ಇಲ್ಲಿ ಪರಿಹಾರ ಮಾಡಿಕೊಳ್ಳುತ್ತಿದ್ದಾರೆ. 14 ವರ್ಷ ಮಕ್ಕಳಾಗದೇ ಇದ್ದಂತಹ ದಂಪತಿಗಳು ಈ ದೇವಸ್ಥಾನಕ್ಕೆ ಬಂದು ಹೋದ ಮೇಲೆ ಈಗ ಮಕ್ಕಳನ್ನು ಮಾಡಿಕೊಂಡು ಸುಖ ಜೀವನ ನಡೆಸುತ್ತಿದ್ದಾರೆ. ಅದೆಷ್ಟೋ ಆರೋಗ್ಯ ಸಮಸ್ಯೆಯಿಂದ ನರಳುತ್ತಿದ್ದ ಜನರು ಈ ದೇವಸ್ಥಾನಕ್ಕೆ ಬಂದು ಈಗ ಆರೋಗ್ಯದಿಂದ ಇದ್ದಾರೆ. ಮನೆಯಲ್ಲಿ ಅಶಾಂತಿಯಿಂದ ಕಿರಿಕಿರಿ, ನೆಮ್ಮದಿ ಇಲ್ಲದೆ ಜಗಳವಾಡುತ್ತಿದ್ದ ದಂಪತಿಗಳು ಈ ದೇವಸ್ಥಾನಕ್ಕೆ ಬಂದು ಹೋದ ಮೇಲೆ ಸುಖ ಜೀವನ ನಡೆಸುತ್ತಿದ್ದಾರೆ. ಹೀಗೆ ಹೇಳುತ್ತಾ ಹೋದರೆ 1, 2 ಸಾವಿರಾರು ಸಮಸ್ಯೆಗಳು ಈ ದೇವಸ್ಥಾನದಲ್ಲಿ ಪರಿಹಾರ ಆಗುತ್ತಿದೆ. ಇದಕ್ಕೆಲ್ಲ ಕಾರಣ ಏನೆಂದು ತಿಳಿಯುತ್ತಾ ಹೋದರೆ ಡಾಕ್ಟರ್ ಶ್ರೀ ಅನುಜೋಗತಿ ಅಮ್ಮನವರು ಕೊಡುತ್ತಿರುವ ಒಂದು ನಿಂಬೆಹಣ್ಣಿನ ಪವಾಡ ಎಂದು ಜನರು ಹೇಳುತ್ತಿದ್ದಾರೆ. ನಾನು 18 ಚಿಕ್ಕ ವಯಸ್ಸಿನಲ್ಲೇ ಕೊಡ್ತಿದ್ದೆ. ಚಿಕ್ಕ ವಯಸ್ಸಿನಲ್ಲೇ ನಾನು ಈ ಕಡೆ ನಮ್ಮಮ್ಮಂಗೆ ನಮ್ಮಪ್ಪಂಗೆ ಜಗಳ ಮಾಡಿ ಅದು ಇದು ಸ್ವಲ್ಪ ಜಗಳ ಜಾಸ್ತಿ ಆಗಿಬಿಟ್ಟಿತ್ತು. ಒಂದು ಸತಿ ನಾನು ಆ ಕಡೆ ಈ ಕಡೆ ಚೆನ್ನೈಗೆ, ಬೊಂಬೈಗೆ ಆ ಕಡೆ ಎಲ್ಲ ಹೋಗಿ ಚೆನ್ನಾಗಿ ಕಷ್ಟ ಬಂದುಬಿಟ್ಟೈತೆ. ನನಗೆ ಅದು ಏನಾಗೈತೆ ಏನಿಲ್ಲ. ಅಮ್ಮ ಕರ್ಕೊಬಂದು ಇಲ್ಲಿ ಬಿಟ್ಟುಬಿಟ್ಟಿದ್ದಾರೆ. 3 ಅಮಾಸ ಬಂದು ನೀರು ಹಾಕ್ಸ್ಕೊಂಡು ಹೋಗಿದ್ಮೇಲೆ ನಾನು ಅಮ್ಮಂಗೆ ಮಾತು ಕೊಡ್ತಿರ್ತೀನಿ, ಎಲ್ಲಿಗೆ ಹೋಗಲ್ಲ. ಯಾವಾಗ ನೋಡಿದ್ರು ಕೂಡ ನನಗೆ ಇಲ್ಲಿಗೆ ಬರ್ತೀನಿ, ಇಲ್ಲಿಗೆ ಹೋಗ್ತಿದ್ದೀನಿ. ಇವಾಗ ಚೆನ್ನಾಗಿದ್ದೀನಿ. ಇವಾಗ ಚೆನ್ನಾಗಿ ಮಾಡ್ತೀನಿ. ಅದೇ ಆ ಥರದ್ದು ಏನಿಲ್ಲ. ನಾನು ಕುಡಿಯೋದು ಆ ಥರದ್ದು ಏನಿಲ್ಲ. ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಸಿಗರೇಟ್ ಕುಡಿಯೋದು, ಬೀರು ಕುಡಿಯೋದು ಆ ಥರ ಎಲ್ಲ ಮಾಡ್ತಿದ್ದೆ. ಅಂದರೆ ಫ್ರೆಂಡ್ಶಿಪ್ ಜೊತೆಯಲ್ಲಿ ಹೋಗೋದು, ಅಂದರೆ ಹುಡುಗರ ಜೊತೆ, ಅಂದರೆ ಆ ಕಡೆ ಈ ಕಡೆ ಬಾರ ಹೋಗೋಣ ಕುಡಿಯೋಣ ಅದು ಇದು ಅನ್ನೋದು ಜಾಸ್ತಿ ಇತ್ತು. ಅಂದರೆ ಗಾಡಿಗೆ ಹೋಗೋದು, ಗಾಡಿನಲ್ಲಿ ಬರೋದು ಅದೆಲ್ಲ ಇತ್ತು. ಆ ಥರದ್ದು ಸ್ವಲ್ಪ 1 ವಾರ ಬಂದು ಇಲ್ಲಿ ನೀರು ಹಾಕ್ಸ್ಕೊಂಡು ಹೋಗಿದ್ದೀನಿ. ಮತ್ತು 2 ವಾರದ್ದು ನೀರು ಹಾಕ್ಸ್ಕೊಂಡು ಹೋಗಿದ್ದೀನಿ. 3 ಅವರ್ಗೆ ಇಲ್ಲೇ ಇದ್ದೀನಿ. ಎಲ್ಲ ಡೈಲಿ ಇಲ್ಲಿಗೆ ಬಂದು ಇವಾಗ ಏನಿಲ್ಲ. ಇವಾಗ ಅಂದರೆ ಮೀಡಿಯಮ್ನಲ್ಲಿ ಕುಡಿತೀನಿ. ಅಂದರೆ ಸಿಗರೇಟ್ ಒಂದು ಹೊಡಿತೀನಿ. ಅಂದರೆ ಬೀರು ಆ ಥರ ಏನೂ ಹೊಡಿಯಲ್ಲ. ಜಾಸ್ತಿ ಕಮ್ಮಿ ಆಗಿಬಿಟ್ಟಿದ್ದೀನಿ. 100% ಇರೋದು 20% ಆಗಿಬಿಟ್ಟಿದ್ದೀನಿ. ಇದೇ ಗ್ಯಾರಂಟಿ. ಇನ್ನು ನಾನು 5 ಸಲ ಹಾಕ್ಸ್ಕೋಬೇಕು. ಅಂದರೆ ನಾನು ಯಾರಿಗೋ ಲವ್ ಮಾಡ್ತಿದ್ದೀನಿ, ಆ ಹುಡುಗಿ ನನಗೆ ಲವ್ ಮಾಡ್ತಿದ್ದಾಳೆ. ಆ ಹುಡುಗಿಗೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿಗೆ ಬಂದ ಮೇಲೆ ನನಗೆ ಆ ಹುಡುಗಿ ಮಾತಾಡಿಸ್ತಿದ್ದಾಳೆ. ಎಲ್ಲ ಆಗೈತೆ ಅಣ್ಣ. ಭಕ್ತರೇ ನಮಸ್ತೆ, ನಾನು ನಿಮ್ಮ ಪ್ರೀತಿ ಅಮ್ಮ ಮಾತಾಡೋದು. ಇವತ್ತು ಜಾಸ್ತಿ ಜನ ನನ್ನ ಪವಾಡ ಅಂತಲೇ ಅತಿ ಹೆಚ್ಚಾಗಿ ಹೇಳ್ತಾ ಇದ್ದಾರೆ. ನೋಡಿ, ಇನ್ನು ಕೆಲವೊಂದು ಎಕ್ಸಾಂಪಲ್ಗಳನ್ನ ನಾನು ಕೊಡ್ತೀನಿ. ಯಾಕೆ ಎಕ್ಸಾಂಪಲ್ಗಳನ್ನ ಕೊಡ್ತೀನಿ ಅಂದರೆ, ಇದನ್ನು ಜನ ಏನು ಹೇಳ್ತಿದ್ದಾರೆ, ಅಮ್ಮ ಏನೋ ಮೋಡಿ ಮಾಡ್ತಾರೆ, ಅಮ್ಮ ಏನೋ ಮಂತ್ರ ಹಾಕ್ತಾರೆ. ಯಾವ ತಂತ್ರನೂ ಇಲ್ಲ, ಯಾವ ಮಂತ್ರನೂ ಇಲ್ಲ, ಬುಡ್ಬುಡ್ಕೆ ಅವೇನೂ ನಡೆಯಲ್ಲ. ಭಗವಂತನ ನಂಬಿ ಗುರು ಮಾರ್ಗದಲ್ಲಿ ನಡೆದ್ರೆ ಎಲ್ಲ ನಮ್ಮಂತೆ. ಯಾಕೆಂದರೆ ನಾವು ಒಂದು ಜೀವನದಲ್ಲಿ ಮುಂದೆ ಬರಬೇಕಂದ್ರೆ ಗುರು ಮಾರ್ಗ ಇರಬೇಕು. ನಾನು ಸಾರಿ ಹೇಳ್ತಾನೆ ಇರ್ತೀನಿ ಈ ಒಂದು ಚಾನಲಲ್ಲಿ, ಗುರು ಮಾರ್ಗ ಇರಬೇಕು ಅಂತ. ಯಾಕೆಂದರೆ ನಾವು ಅಡ್ಡದಾರಿಗೆ ಹೋದಾಗ ಸರಿ ದಾರಿ ಒಳಗಡೆ ಗುರು ಮಾರ್ಗ ಸಿಗುತ್ತೆ, ಅದು ಬಿಟ್ಟು ಬೇರೆ ಏನೂ ಸಿಗೋದಿಲ್ಲ. ಹಾಗಾಗಿ ಇವರು ತುಂಬ ಬಡತನ ಕುಟುಂಬ ಈ ಹುಡುಗರದು. ಸುಮಾರು ಇಷ್ಟು ಚಿಕ್ಕ ವಯಸ್ಸು, ಸುಮಾರು ಏನಿಲ್ಲ ಅಂದರೆ ಚಿಕ್ಕ ಏಜು ಅಂತ ಅಂದರೆ 18 ವರ್ಷ ಇವನಿಗೆ. ಇವಾಗ 17 ತುಂಬಿ 18ಕ್ಕೆ ಬಿದ್ದಿದೆ. 18ಕ್ಕೆ ತುಂಬಿದ್ರೆ ಹುಡುಗ ಸರ್ವೇ ಸಾಮಾನ್ಯವಾಗಿ ಒಂದು ಏಜ್ ತಕ್ಕನಾಗೆ ಹಾಡೋತಕ್ಕಂಥದ್ದು ಎಲ್ರಿಗೂ ಇದ್ದಿದ್ದೆ. ಯಾರೇನು ಸಾಚೆ ಏನಲ್ಲ, ಎಲ್ಲರೂ ಅವ್ರವ್ರ ವಯಸ್ಸಲ್ಲೇ ಒಂದೊಂದು ಆಟ ಆಡ್ತಿರ್ತಾರೆ. ಬಟ್ ಆದರೆ ಇವನು ಕೆಟ್ಟಿರೋ ಹುಡುಗ. ಇವನ್ನ ನೆಟ್ಟಿಗೆ ಮಾಡೋಕ್ಕೆ ಭಾಳ ನಾನು ಹರಸಾಹಸ ಮಾಡಬೇಕಾಗಿತ್ತು. ಯಾಕೆಂದರೆ ಇವನು ಕುದುರೆ ಓಡ್ದಂಗೆ ಓಡ್ತಿರ್ತಾನೆ. ಇವನ ಲೈಫಲ್ಲಿ ಏನು ಬೇಕು ಏನು ಬೇಡ ಅನ್ನತಕ್ಕಂಥದ್ದು ನನಗೆ ಮೊದಲು ಕನ್ಫರ್ಮ್ ಬೇಕು. ಒಂದು ಹುಡುಗಿ ಏಜಲ್ಲಿ ಒಂದು ಹುಡುಗಿನ, ಯಾಕೆಂದರೆ ಈ ಏಜ್ ಲವ್ ಮಾಡೋ ಏಜು ಅಂತ ಅನ್ನಿಸ್ತಾ ಇರ್ತದೆ. ಈ ಏಜಲ್ಲಿ ಹುಡುಗ ಲವ್ ಫೀಲಿಂಗ್ ಒಳಗಡೆ ಬಿದ್ದುಬಿಟ್ಟು ನಾನಾ ಥರ ಚಟಗಳನ್ನ ಕಲ್ತಿದ್ದಾನೆ. ಇವನು ಕೆಲವೊಂದು ಹೇಳ್ದೆ, ಇನ್ನು ಕೆಲವೊಂದು ಹೇಳಲಿಲ್ಲ. ನನಗೆ ಗೊತ್ತಿರೋದು ಬಾಯಿ ಬಿಟ್ಟರೆ ಇವನು ಅವನ್ನಲ್ಲ. ಯಾಕೆ ಅಂದರೆ ಡ್ರಿಂಕ್ಸ್ ಮಾಡ್ತಾನೆ, ಸಿಗರೇಟ್ ಸೇತಾನೆ, ಗುಟ್ಕಾ ಹಾಕ್ತಾನೆ, ಎಲ್ಲ ಥರವಾಗೂ ಮಾಡ್ತಾನೆ.
ಇದನ್ನೆಲ್ಲನೂ ಕೂಡ ಸುಮಾರು ನನಗೆ ಇದನ್ನು ಬಿಡಿಸೋದಕ್ಕೆ ಒಂದು 3 ತಿಂಗಳು, ಇದು 2ನೇ ಸರಿ ಇವನು ಮೊರೆ ನೀರು ಹಾಕ್ಸ್ಕೊಳಕ್ಕೆ ಬಂದಿರೋದು ಅಮಾವಾಸ್ಯೆಗೆ. ಇಷ್ಟನ್ನು ಕೂಡ ಕಡಿಮೆ ಮಾಡಿ ಇವತ್ತು ಒಂದು 20% ಇದ್ದಾನೆ. ಅಂದರೆ ಏನು, ಅದು ಏಕ್ದಮ್ಮು ನಾನು ಬಿಡ್ಸೋಕೆ ಬರಲ್ಲ, ಅದು ಡೈರೆಕ್ಟಾಗಿ ಬಿಡಿಸೋದ್ರೆ ಮತ್ತು ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ, ಏನಾದರೂ ಸ್ವಲ್ಪ ಸಮಸ್ಯೆ ಆಗುತ್ತೆ. BBMP ಒಳಗಡೆ ಕೆಲಸ ಮಾಡೋದು, ಒಳ್ಳೆ ಕೆಲಸಗಾರ. ಇವತ್ತು ನಮ್ಮ BBMP ಅವರು ಎಷ್ಟೋ ಜನ ಇದ್ದಾರೆ, ಯಾಕೆಂದರೆ ಅವ್ರನ್ನ ಗುರುತಿಸೋದು BBMP ಅವರು ಕಸ ಎತ್ತಬೇಕಾದ್ರೆ ಅವಾಗಲೂ ಅಷ್ಟೇ ಗುರ್ಸೋದು, ಬೇರೆ ಯಾವ ಟೈಮಲ್ಲಿ. ಆದರೆ ಇವನನ್ನು ವಿಶೇಷವಾಗಿ ನಾನು ಗುರುತಿಸ್ಕೊಂಡೆ. ಇವ್ರ ತಾಯಿ ನನ್ನ ಹತ್ರ ಕಣ್ಣೀರು ಹಾಕೊಂಡು ಹೇಳ್ತಿದ್ರು, ಅಮ್ಮ ನನಗಿರೋನೊಬ್ಬ ಮಗ ಹಿಂಗಾಗೋಗ್ಬಿಟ್ಟ ಅಂದ್ಬಿಟ್ಟು ಹೇಳೋರು. ಆವಾಗ ನಾನು ಇವನ್ನ ಗುರುತಿಸಿ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು. ಅಲ್ಲಿ ನಾನು ಚೆಕ್ ಮಾಡಿದೆ, ಆ ಹುಡುಗಿನೇ ನನ್ನ ಪ್ರಾಣ. ಆ ಹುಡುಗಿ ಬೇಕು ಅಂದರೆ ನಿನ್ನ ಚಟಗಳನ್ನೆಲ್ಲ ನೀನು ದೂರ ಮಾಡಪ್ಪ, ನಿನಗೆ ಆದಂಥ ಒಂದು ಶ್ರದ್ಧಾ ಭಕ್ತಿಯಿಂದ ನೀನು ಹೋಗಪ್ಪ ಅಂತ ನಾನು ಬುದ್ಧಿ ಹೇಳಿದ್ಕೆ ಇವತ್ತು ಇವನ ಲವ್ ಸಕ್ಸಸ್ ಆಗಿದೆ. ಚೆನ್ನಾಗಿರಲಿ, ಮುಂದೆ ಅವಳನ್ನೇ ಮದುವೆ ಆಗಿ ದೇವರು ಇವನಿಗೆ ಅನುಗ್ರಹ ಆಗಲಿ ಅಂತ ನಾನು ಹೇಳ್ತೀನಿ. ಇವತ್ತು ಪ್ರಪಂಚದಲ್ಲಿ ಎಲ್ಲ ಮೋಸನೇ, ಒಂದು ಕೂಡ ಒರಿಜಿನಾಲಿಟಿಯಾಗಿ ಯಾರೂ ಹೇಳ್ತಿಲ್ಲ. ಯಾಕೆ ಅಂತಂದರೆ ಕಟ್ಕೊಂಡು ಹೆಂಡ್ತಿನೂ ಮೋಸ ಮಾಡ್ತಾ ಇದ್ದಾಳೆ, ಕಟ್ಕೊಂಡು ಗಂಡ ಮೋಸ ಮಾಡ್ತಾ ಇದ್ದಾನೆ, ಹೊಟ್ಟೆಗುಟ್ಟಿರೋ ಮಕ್ಕಳನ್ನು ಎದುರುಕೊಂಡು ಎಷ್ಟೋ ಜನ ಇದ್ದಾರೆ. ಕೆಲವೊಂದು ಜಾಗಗಳಲ್ಲಿ ತಾನು ಎತ್ತು ಮಕ್ಕಳು ತಂದೆ ತಾಯಿನ ಬೇಡ ಅಂತ ದೂರ ಇಟ್ಟಿರೋರು ಇದ್ದಾರೆ. ಯಾಕೆಂದರೆ ಎಕ್ಸಾಂಪಲ್ಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಫೇಸ್ಬುಕ್ಕಲ್ಲಿ, ಯೂಟ್ಯೂಬ್ ಚಾನಲ್ಗಳಲ್ಲಿ, ನಾನಾ ಥರ ಮಾಧ್ಯಮಗಳಲ್ಲೆಲ್ಲನೂ ಬರ್ತಾ ಇದ್ದಾವೆ. ನಾನು ಯಾಕೆ ಹೇಳ್ತೀನಿ ಅಂತಂದರೆ, ನೋಡಿ, ಪ್ರತಿಯೊಂದಕ್ಕೂ ಕಾರಣಗಳು ಇದ್ದೇ ಇರುತ್ತೆ. ಅವ್ರ ಮನಸ್ಥಿತಿಗಳಲ್ಲಿ ಸರಿ ಇಲ್ಲ ಅಂತ ಅಂದಾಗ, ಅವ್ರಿಗೆ ಆ ಟೈಮಲ್ಲಿ ಸರಿಯಾಗಿ ಒಂದು ಗುರು ಮಾರ್ಗ ಸಿಕ್ಕಿಲ್ಲ ಅಂದಾಗ ಈ ಒಂದು ಚಾನ್ಸಸ್ಸು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಹಾಕ್ತಾ ಇರ್ತಾರೆ. ಅದರಲ್ಲಿ ವಿಶೇಷತೆ ಎಚ್ಚೆತ್ತವಾಗಿ ಅಂತಂದರೆ ಲವ್ ಫೇಲ್ಯೂರು, ಇದು ವಿಶೇಷ. ಲವ್ ಫೇಲ್ಯೂರ್ ಅಂದರೆ ನನ್ನ ಹತ್ರ ಸಾಕಷ್ಟು ಜನ ಬಂದಿದ್ದಾರೆ. ಕೆಲವರು ಮದುವೆ ಆಗಿ ಗಂಡ ಹೆಂಡ್ತಿ ಡ್ರೈವರ್ಸ್ ಲೆಕ್ಕಕ್ಕೆ ಹೋಗಿ, ಹೆಂಡ್ತಿ ತವ್ರ ಮನೆಯಲ್ಲಿ, ಗಂಡ ತವ್ರ ಮನೆಯಲ್ಲಿ, ಅವಳು ನೋಡ್ರಿ ಇವಳು ಹೋಗಲ್ಲ, ಇವಳು ನೋಡ, ಈ ಥರ ಎಲ್ಲ ಸಮಸ್ಯೆ ಇದ್ದವರು ನನ್ನ ಹತ್ರ ಬಂದು ಈ ತಾಯಿ ಪವಾಡದಿಂದ ಒಂದಾಗಿದ್ದಾರೆ. ಇಬ್ಬರು ಲವ್ ಫೇಲ್ಯೂರ್ ಆಗಿದ್ದವರು ಸಕ್ಸಸ್ ಆಗಿದ್ದಾರೆ. ಆ ಥರವಾಗಿ ಸಾಕಷ್ಟು ಜನ ಸಕ್ಸಸ್ ಆಗ್ತಿದ್ದಾರೆ. ಎಷ್ಟೋ ಜನ ಮದುವೆಗಳಿಲ್ಲ, ಪ್ರೀತಿ ಮಾಡಿರ್ತಾರೆ, ಅವಳು ಸಿಗ್ತಾಳೋ ಸಿಗಲ್ವೋ ಅನ್ನೋ ಕುತೂಹಲ ಅವ್ರಿಗೆ. 100% ಸಿಗ್ತಾಳೆ ಅನ್ನತಕ್ಕಂಥ ನಂಬಿಕೆ ಇರ್ತದೆ. ಬಟ್ ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಕೊರಗಿರ್ತದೆ ಅವ್ರಿಗೆ, ಈ ಪ್ರೀತಿ ಮಾಡೋರಿಗೆ. ಆಕಸ್ಮಿಕವಾಗಿ ಅದು ತಾನು ಹುಟ್ಟುತ್ತೆ. ನನ್ನ ಮೇಲೆ ಪ್ರೀತಿ ಮಾಡೋಂದ್ರೂ ಆಗಲ್ಲ, ಅವ್ರ ಮೇಲೆ ಪ್ರೀತಿ ಮಾಡೋದ್ರಲ್ಲ, ಅದೆಲ್ಲ ದೈವ ಸಂಕಲ್ಪ, ಮನಸ್ಸೊಳಗಡೆ ಬಿಟ್ಟಿದ್ದು. ಅವ್ರ ಮನಸ್ಸಲ್ಲಿ ಏನಿದೆಯೋ ಅವ್ರಿಗೆ ಗೊತ್ತಿರುತ್ತೆ, ನನ್ನ ಮನಸ್ಸಲ್ಲಿ ಏನಿದೆಯೋ ನನಗೆ ಗೊತ್ತಿದೆ. ಈ ಥರ ಒಂದು ಜಾಗದಲ್ಲಿ ತಾಯಿ ಪವಾಡ ಮಾಡ್ತಾ ಇದ್ದಾಳೆ. ಅವರು ಪ್ರೀತಿ ಮಾಡಿರ್ತಕ್ಕಂಥದ್ದು ಅವ್ರಿಗೆ ಸಿಗಲಿ ಅಂತ ನಾನು ಹರಿಸ್ತೀನಿ ಅವರಿಗೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ರೇಣುಕಾ ದೇವಿ ಯಲ್ಲಮ್ಮನ ಪವಾಡವನ್ನು ನೋಡಿ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ರೇಣುಕಾ ದೇವಿ ಯಲ್ಲಮ್ಮ ದೇವಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.